ಸರ್ ನಮಸ್ತೆ. ಸಚಿನ್ ನಮಸ್ತೆ ಸರ್ ಯಾವ ಊರು ಅಂತ ಕೇಳ್ಬೋದಾ? ನಾವು ಇಲ್ಲೇ ಪಕ್ಕ ಬಂಡಳ್ಳಿ ಚುಂಚನಗಂಟೆಯಿಂದ ಎಷ್ಟು ಕಿಲೋಮೀಟರ್ ಬಂದ್ರಿ? 12 ಕಿಲೋಮೀಟರ್. ಇದು ಪ್ರತಿ ವರ್ಷ ನಡೀತದ? ಪ್ರತಿ ವರ್ಷ ನಡೀತದೆ. ಸಾಧಾರಣವಾಗಿ ಈ ವರ್ಷ ಅತಿ ಹೆಚ್ಚಾಗಿ ಕಟ್ಟಿರ್ಬೋದು ಅಂತ ಹೇಳ್ಬೋದು. ಕೊರೋನಾ ಒಂದ್ಮೇಲೆ ಈ ವರ್ಷ ಅಂತೂ ಅತಿ ಹೆಚ್ಚು ದನ ಸೇರವೆ, ತುಂಬಾ ಅದ್ಭುತವಾದ ದನ ಸೇರವೆ, ತುಂಬಾ ನಾಜೂಕಾದ ದನ ಸೇರವೆ. ಹಳ್ಳಿಕಾದ ದನ ಅಂದ್ರೆ ತುಂಬಾ ಅಚ್ಚುಕಟ್ಟಾದ ದನ ಸೇರವೆ. ವ್ಯಾಪಾರ ಹೆಂಗೆ ಸರ್ ಈ ಸಲ? ವ್ಯಾಪಾರ ಮೀಡಿಯಂ ನಲ್ಲಿ 2ರಿಂದ 5 ಲಕ್ಷ ಗಂಟೆ ಚೆನ್ನಾಗಿ ನಡೆದೈತೆ. ಸಾಧಾರಣವಾಗಿ ನಡೆದದೆ ಅಂತ ವ್ಯಾಪಾರ ಇಲ್ಲ. 2-3 ಜಾತ್ರೆ ಒಂದೇ ಸರಿ ಸ್ಟಾರ್ಟ್ ಆದ್ರಿಂದ ಸ್ವಲ್ಪ ವ್ಯಾಪಾರ ಕಮ್ಮಿ ಇದೆ. ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತದೆ. ಸರ್ ಪ್ರಕಾಶ್ ಅಣ್ಣವರು ಸ್ವಲ್ಪ ನೀವು ಓರಿ ಕೊಟ್ರಾ? ಎಷ್ಟು ಓರಿ ಕೊಟ್ರಿ ನಿಮ್ಮ ಜೊತೆ ಕೊಟ್ಟು? ತಗೊಬಂದಿದ್ದು ಯಾವಾಗ ನೀವು? ಯಾವಾಗ ತಗೊಬಂದಿದ್ರು ನೀವು? ಇವಾಗ ತಗೊಂಡಿದ್ದೀರೋ ಹಿಂಗೆ ತಗೊಂಡಿಲ್ವೋ? ಚಿಕ್ಕವ ತಗೊಂಡಿದ್ದೀರಾ? ಪ್ರತಿ ವರ್ಷ ನೀವು ಬಂದು ತಗೊಂಡೋಗಿ ಜಾತ್ರೆ ಮಾಡ್ಕೊಂಡು ಹೋಗ್ತೀರಿ, ಒಳ್ಳೇದಾಗಲಿ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಿಮ್ಮ ಜಾತ್ರೆಗೆ? ಇಲ್ಲ, ಈ ನಮ್ಮ ಚಿಂಚನಗಟ್ಟೆ ಶ್ರೀರಾಮ ದೇವರ ಜಾತ್ರೆ ಇನ್ನೂ ಅದು ಹೋಯ್ತಾ ಹಳ್ಳಿಕಾರರು ಇಂಪ್ರೂವ್ ಆಗ್ಬೇಕು, ಒಳ್ಳೊಳ್ಳೆ ದನ ಬರ್ಬೇಕು. ಈ ಸರ್ಕಾರದವರು ಏನ್ ಮಾಡ್ಬೇಕು ಅಂದ್ರೆ ಒಂದು ಪ್ರೈಸ್ ವ್ಯವಸ್ಥೆ ಮಾಡ್ಬಿಟ್ರೆ ಇನ್ನೂ ಈ ನಮ್ಮ ಚಿಂಚನಗಟ್ಟೆಗೆ ರಂಗು ಏರ್ತದೆ. ಹೌದಾ ಸರ್? ದಯವಿಟ್ಟು ಯಾವ ಈ ರಾಜಕಾರಣಿಗಳು ಇರುವಂತ ರಾಜಕಾರಣಿಗಳು ಪ್ರೈಸ್ ವ್ಯವಸ್ಥೆ ಮಾಡ್ಬೇಕು. ಅದು ಹೇಳಕ್ ಇಷ್ಟಪಡಿ, ನಮ್ಮ ಆಸೆ. ಅದು ಹೌದು. ಪ್ರತಿ ಆಲ್ಮೋಸ್ಟ್ ಎಲ್ಲ ಜಾತ್ರೆಗಳಲ್ಲೂ ಫ್ರೇಜು ಕೊಡ್ತಾರೆ. ಹೌದು, ಯಾರಾದ್ರೂ ಸಿಕ್ಕಲಿ ಬಸವಣ್ಣಗೆ ಸಂಖ್ಯೆಯಲ್ಲಿ ಜನ ಇನ್ನೂ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಯ್ತು, ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲೇ ಇದು ಮೊದಲನೇ ಜಾತ್ರೆ, ಗಂಡು ಜಾತ್ರೆ ಅಂತ ಹೇಳ್ತಾರೆ. ಮೊದಲನೇ ಜಾತ್ರೆ ಅದ್ಭುತವಾದ ಜಾತ್ರೆ. ಈ ಕಡೆ ಕೊಡಗು ಕೊಡಗು ಜನ ಅಂತ ಹೇಳ್ತಾರೆ, ಬೆಟ್ಟ ಸಾಲ್ದನ ಅಂತ ದನ ಕ್ಷೇತ್ರದಲ್ಲಿ. ಅದರಿಂದ ಒಳ್ಳೆ ಜಾತ್ರೆ. ಅದರಿಂದ ಅದನ್ನ ಮಾಡ್ಬಿಟ್ರೆ ತುಂಬಾ ಅದ್ಭುತವಾದ ಜಾತ್ರೆ ನಡೀತದೆ. ಸರಿ ಸರ್, ಇನ್ನೇನು ಹೇಳಕ್ ಇಷ್ಟಪಡ್ತೀರ? ಏನಿಲ್ಲ, ಅದೇ ನಮ್ಗೆ ಈ ಸರಿ ಸ್ವಲ್ಪ ವ್ಯಾಪಾರ ಡೌನ್ ಆಗಿದೆ. ಸ್ವಲ್ಪ ಎರಡನೇ ಕಡೆ ವ್ಯಾಪಾರ ಡೌನ್ ಆಗಿದೆ. ಅದರಿಂದ ಸ್ವಲ್ಪ ನಮ್ಮ ರೈತರು ಸ್ವಲ್ಪ ಮುಂಚೆಳಿದ್ದಾರೆ. ಹೆಂಗೇನಪ್ಪ ಅಂದ್ರೆ ಸಂಪಲ ಮಾಡಿ ಸ್ಟಾರ್ಟ್ ಆಗ್ಬಿಟ್ಟು ಆ ಕಡೆ ಜನ ಗಿರಾಕಿಗಳು ಆ ಕಡೆ ಈ ಕಡೆ ಡಿವೈಡ್ ಆಗ್ಬಿಟ್ಟವ್ರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಆ ಕಡೆಯಿಂದ ಜನ ಹೊರಗಡೆ ರಾಜ್ಯದಿಂದ ಬರ್ತಾರೆ, ಹೊರ ರಾಜ್ಯಗಳಿಂದ ಬರೋದು. ಆಂಧ್ರ, ತಮಿಳುನಾಡು ಕಡೆಲ್ಲ ಬರ್ತಿದ್ರು. ಜಾಸ್ತಿ ಸ್ವಲ್ಪ ಕಮ್ಮಿ ಅಂತ ಕಾಣುತ್ತದೆ. ಹೌದು ಸರ್, ಥ್ಯಾಂಕ್ ಯು ಸರ್.